ಹೊಸದೊಂದು ಸ್ಫೋಟಕವಾದಂತಹ ಸುದ್ದಿ ಏನಂತಂದ್ರೆ ಸಿಎಂ ಡಿಸಿಎಂ ದಂಗಲ್ಗೆ ಹೊಸ ಟ್ವಿಸ್ಟ್ ಆಗ್ತಾ ಇದೆ. ಈಗ ಹೊಸ ಟ್ವಿಸ್ಟ್ ಕಂಡು ಬರ್ತಾ ಇದೆ. ಡಿಕೆ ಸುರೇಶ್ನ ಸೋಲಿಸಿದ್ದು ಚಂದ್ರಶೇಖರ ಶ್ರೀ ಅಂತ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲಿಗೆ ಚಂದ್ರಶೇಖರ ಶ್ರೀ ಕಾರಣ ಅಂತ ಸಚಿವ ಕೆಎನ್ ರಾಜಣ್ಣ. ಎಲ್ಲಾ ಸ್ವಾಮೀಜಿಗಳು ಸೇರ್ಕೊಂಡು ಡಿಕೆ ಸುರೇಶ್ನ ಸೋಲಿಸಿದ್ರು ಅಂತ ಇವರು ಸ್ವಾಮೀಜಿಗಳ ವಿರುದ್ಧ ಕೆಎನ್ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಚಂದ್ರಶೇಖರ ಶ್ರೀಗಳು ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿದ್ರಲ್ವಾ, ಡಿಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದು ಚಂದ್ರಶೇಖರ ಶ್ರೀ ಅಂತ ಒಂದು ಹೊಸ ಬಾಂಬ್ ಅನ್ನ ಕೆಎನ್ ರಾಜಣ್ಣ ಸಿಡಿಸಿದ್ದಾರೆ. ನಾವು ನೋಡ್ಬೋದು, ಒಂದ್ ಕಡೆ ನಿನ್ನೆ ಸಿದ್ದರಾಮಯ್ಯ ಪರ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ರು. ಅಂದ್ರೆ ಏನು ಹೆಚ್ಚುವರಿ ಡಿಸಿಎಂಗಳು ಬೇಕು ಅಂತ, ಅದಕ್ಕೆ ಡಿಕೆ ಶಿವಕುಮಾರ್ ಒಂದ್ ಕಡೆ ಗರಂ ಆಗಿದ್ದಾರೆ. ಸೊ ಕೆಎನ್ ರಾಜಣ್ಣ ಇವತ್ತು ಚಂದ್ರಶೇಖರ ಶ್ರೀ ವಿರುದ್ಧ ಹೇಳಿದ್ರು. ಏನ್ ಹೇಳಿದ್ರು ನೋಡಿ. ಡಿಕೆ ಸುರೇಶ್ ಹೇಳಿದ್ರಿ ನೀವು. ಡಿಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂತ ಎಂಪಿನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು? ಇವ್ರು ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವಾ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರಿಗೂ ವ್ಯತ್ಯಾಸ ಬಂದಾಗ ಇವರ ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಸಿಎಂ ಅಂತಾರೆ ಸರ್ ಅಶೋಕ್. ಆಯ್ತು, ಸಿಎಂನೇ ಅಶೋಕ್ ಮಾಡಲಿ. ನಾನು ನೋಡ್ರಿ, ಮುಂದೆ ಬಿಜೆಪಿ ಬಂದರೆ ಅವ್ರು ತೀರ್ಮಾನ ಮಾಡ್ತಾರೆ. ಅಶೋಕರು ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ, ಅದು ಅವ್ರ ಪಾರ್ಟಿ, ಅವ್ರ ಹೈಕಮಾಂಡ್ದು. ಹಂಗೆ ನಮ್ಮಲ್ಲಿ ಯಾರು ಸಿಎಂ ಮಾಡಬೇಕು ಅನ್ನೋದು ನಮ್ಮ ಶಾಸಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸ್ವಾಮಿಗಳೆಲ್ಲ ಹೇಳ್ದಂಗೆಲ್ಲ ಆಗೋದಿಲ್ಲ, ನಡೀರಪ್ಪ. ಡಿಕೆ ಸುರೇಶ್ ಹೇಳಿದ್ರಿ ನೀವು. ಡಿಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ ಎಂಪಿನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು? ಇವ್ರು ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವಾ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರಿಗೂ ವ್ಯತ್ಯಾಸ ಬಂದಾಗ ಇವರ ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಸಿಎಂ ಅಂತಾರೆ ಸರ್ ಅಶೋಕ್. ಆಯ್ತು, ಸಿಎಂನೇ ಅಶೋಕ್ ಮಾಡಲಿ. ನಾನು ನೋಡ್ರಿ, ಮುಂದೆ ಬಿಜೆಪಿ ಬಂದರೆ ಅವ್ರು ತೀರ್ಮಾನ ಮಾಡ್ತಾರೆ. ಅಶೋಕರು ಮಾಡ್ತಾರೋ ಇನ್ನೊಬ್ಬರು ಮಾಡ್ತಾರೋ, ಅದು ಅವ್ರ ಪಾರ್ಟಿ, ಅವ್ರ ಹೈಕಮಾಂಡ್ದು. ಹಂಗೆ ನಮ್ಮಲ್ಲಿ ಯಾರು ಸಿಎಂ ಮಾಡಬೇಕು ಅನ್ನೋದು ನಮ್ಮ ಶಾಸಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸ್ವಾಮಿಗಳೆಲ್ಲ ಹೇಳ್ದಂಗೆಲ್ಲ ಆಗೋದಿಲ್ಲ, ನಡೀರಪ್ಪ. ಡಿಕೆ ಸುರೇಶ್ ಹೇಳಿದ್ರಿ ನೀವು. ಡಿಕೆ ಸುರೇಶ್ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ ಎಂಪಿನಲ್ಲಿ ಪ್ರಥಮ. ಯಾಕೆ ಸೋಲಿಸಿದ್ರು? ಇವ್ರು ಸ್ವಾಮಿಗಳೆಲ್ಲ ಸೇರಿ ಸೋಲಿಸಿದಲ್ವಾ? ಸ್ವಾಮಿಗಳು ಯಾರು ಸೃಷ್ಟಿ? ದೇವೇಗೌಡರು ಸೃಷ್ಟಿ ಅಲ್ವಾ? ಅವರು ಬಾಲಗಂಗಾಧರ ಸ್ವಾಮಿಗಳಿಗೆ ಅವ್ರಿಗೂ ವ್ಯತ್ಯಾಸ ಬಂದಾಗ ಇವರ ಮಠ ಮಾಡಿ ಇವ್ರನ್ನ ಸ್ವಾಮಿ ಮಾಡಿದ್ದು ದೇವೇಗೌಡರು, ಹೌದಾ ಅಲ್ವಾ? ದೇಶಕ್ಕೆ ಗೊತ್ತದು. ಅದರಿಂದ ಸುರೇಶ್ ಸೋಲಿಗೆ ಯಾರು ಕಾರಣ? ಇವರೆಲ್ಲ ಈ ಸ್ವಾಮಿಗಳು ಸೇರ್ ಕಾರಣ. ಸಿಎಂ ಅಂತಾರೆ ಸರ್ ಅಶೋಕ್. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ದೆಹಲಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಕರ್ನಾಟಕದಲ್ಲಿ ಈ ಸಿಎಂ ಡಿಸಿಎಂ ಸಮರ ತಾರಕಕ್ಕೇರಿರೋ ಹೊತ್ನಲ್ಲೇನೆ ಚಂದ್ರಶೇಖರ ಸ್ವಾಮೀಜಿ ಅವರೇನೆ ಡಿಕೆ ಸುರೇಶ್ ಅವ್ರನ್ನ ಸೋಲಿಸಿದ್ದು ಅಂತ ಕೆಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಿನ್ನೆಯ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಆಗಿರುವಂತ ಹೊಸ ಬೆಳವಣಿಗೆ ಇದು. ಹೇಗೆ ನೋಡ್ತೀರಿ ವಿಜಯ್? ರಾಜಕೀಯ ವಲಯದಲ್ಲಿ ಏನೆಲ್ಲ ಚರ್ಚೆ, ಏನೆಲ್ಲ ಒಳಹೊಳಹು ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ? ಶ್ರೀಲಕ್ಷ್ಮಿ, ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಗುದ್ದಾಟ ದೊಡ್ಡ ಮಟ್ಟಕ್ಕೆ ತಾರಕಕ್ಕೇರಿರುವಂಥದ್ದು, ಜೊತೆಗೆ ನಾನಾ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಯಾಕಂದ್ರೆ ನಿನ್ನೆ ಬಹಿರಂಗ ಸಮಾವೇಶದಲ್ಲಿ ಸ್ವಾಮೀಜಿ ಒಬ್ಬರು ಕೊಟ್ಟಿರುವಂಥ ಹೇಳಿಕೆ, ಸಿಎಂ ಆಗಿ ಬದಲಾವಣೆ ಮಾಡಬೇಕು, ಸಿದ್ದರಾಮಯ್ಯ ಬದಲು ಡಿಕೆ ಶಿ ಆಗಬೇಕಂತ. ಅದು ಸಿದ್ದರಾಮಯ್ಯ ಎದುರುಗಡೆ ಸ್ವಾಮೀಜಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದ್ರು. ಯಾರು ಹೇಳಿಸಿ ಇದನ್ನು ಹೇಳಿಕೆ ಕೊಟ್ಟಿರೋಂಥ, ಅಂದರೆ ಇದರ ಅರ್ಥ ನೇರವಾಗಿ ಡಿಕೆ ಶಿವಕುಮಾರ್ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದಾದ ಬೆನ್ನಲ್ಲೇ ಕೂಡ ಈಗ ರಾಜಣ್ಣ ಹೇಳಿಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು, ಅವ್ರಿಗೆ ನೋಟಿಸ್ ಕೊಡ್ತೀನಿ ಅಂತ. ಇದರಿಂದ ಸಿಡಿದೆದ್ದಂಥ ರಾಜಣ್ಣ ಅವರು ಕೂಡ ಒಂದು ಸವಾಲನ್ನು ಹಾಕಿರೋದು, ನೋಟಿಸ್ ಕೊಡಲೇಬೇಕಾದ್ರೆ ಉತ್ತರ ಕೊಡ್ತೀನಿ ಅಂತ. ಜೊತೆಗೆ ಡಿಕೆ ಸುರೇಶ್ನ ಸೋಲಿಸಿರುವಂಥದ್ದು ಸ್ವಾಮೀಜಿಗಳು ಅಂತ ಹೇಳೋ ಮೂಲಕ ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಯಾರು ಉಪಮುಖ್ಯಮಂತ್ರಿ ನೇಮಕ ಅಂತ ಹೆಚ್ಚೆಚ್ಚು ನೇಮಕ ಆಗಬೇಕು ಅಂತ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದರೆ ಅವರ ಒಂದು ಬಣದ ಆಪ್ತ ಸಚಿವರಾಗಿರುವಂಥದ್ದು. ಜೊತೆಗೆ ಇದರೆಲ್ಲ ಮಧ್ಯೆ ಶ್ರೀಲಕ್ಷ್ಮಿ ಒಂದು ಡೆವಲಪ್ಮೆಂಟ್ ಆಗಿರುವಂಥದ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು
ಬೆಂಬಲಿಗರು ಇದರೆಲ್ಲದರ ಬೆನ್ನಲ್ಲೇ ಕೂಡ ಈಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಹೋಗಿರುವಂಥದ್ದು. ಅಂದ್ರೆ ಈಗ ರಾಜಣ್ಣ ಕೊಟ್ಟಿರುವಂತಹ ಹೇಳಿಕೆಯನ್ನ ಈಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟ ಬಳಿಕವೂ ಕೂಡ ಏನು ರಾಜಣ್ಣ ಮಾತಾಡ್ತಾ ಇರೋದೇನಿದೆ ಅದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಬೇಕಾದ್ರೆ ಕೊಡ್ಲಿ ಅಂತ ಹೇಳೋ ಮೂಲಕ ಸವಾಲನ್ನು ಹಾಕಿರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಥ್ರೆಟನ್ ರೀತಿ ಸಚಿವರು ಮಾತಾಡ್ತಾ ಇರುವಂಥದ್ದು. ನೋಡ್ಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.